ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ಇವತ್ತು 20ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ದೈತ್ಯಸ್ಯ ಯಜ್ಞಾವಯವಸ್ಯ ಮಾಯಾಗೃಹೀತ ವರಾಹತನೋರ್ ಮಹಾತ್ಮನಃ ಕೌರವ್ಯ ಮಹ್ಯಾಂ ದ್ವಿಷತೋರ್ವಿಮರ್ದನಂ ದಿದೃಕ್ಷುರಾಗಾದೃಷಿಭಿರ್ವೃತಸ್ವರಾಟ್. ಅನುವಾದ: ಓ ಕುರುವಂಶಜನೇ, ಬ್ರಹ್ಮಾಂಡದ ಅತ್ಯಂತ ಸ್ವತಂತ್ರ ದೇವನಾದ ಬ್ರಹ್ಮನು ತನ್ನ ಅನುಯಾಯಿಗಳೊಂದಿಗೆ ಜಗತ್ತಿನ ಸಲುವಾಗಿ ದಾನವ ಮತ್ತು ವರಾಹವತಾರಿಯಾದ ದೇವೋತ್ತಮ ಪುರುಷನ ನಡುವೆ ನಡೆದ ಭಯಂಕರ ಯುದ್ಧವನ್ನು ನೋಡಲು ಬಂದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಮತ್ತೆ ಹಿರಣ್ಯಕಶಿಪು ಇಬ್ಬರೂ ಕೂಡ ಗದೆಯಿಂದ ಒಬ್ಬರ ಮೇಲೆ ಒಬ್ಬರು ಒಡೆದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಶರೀರದಲ್ಲೆಲ್ಲ ಗಾಯ ಆಗಿತ್ತು. ಇಬ್ಬರ ಯೋಧರ ನಡುವೆ ಕೂಡ ತೀವ್ರವಾದಂತಹ ಸ್ಪರ್ಧೆ ಇತ್ತು. ಚೂಪಾಗಿದ್ದಂತಹ ಆ ಗದಾ ಪ್ರಹಾರದಿಂದ ಇಬ್ಬರಿಗೂ ಕೂಡ ಶರೀರದಲ್ಲಿ ಗಾಯ ಆಗಿತ್ತು. ಆ ಶರೀರದ ಮೇಲೆ ಆ ರಕ್ತದ ವಾಸನೆಯಿಂದ ಅವರಿಬ್ಬರಿಗೂ ಇನ್ನೂ ಹೆಚ್ಚು ಹೆಚ್ಚು ರೋಷ ಬರ್ತಾ ಇತ್ತು. ನಾನೇ ಗೆಲ್ಲಬೇಕು ಅಂತ ಅನ್ಕೊಂಡು ಅವರು ಬೇರೆ ಬೇರೆ ತಂತ್ರಗಳನ್ನ ಬಳಸ್ತಾ ಇದ್ರು. ಅವರ ಸ್ಪರ್ಧೆ ಹೇಗಿತ್ತು ಅಂತಂದ್ರೆ, ಹಸುಗೋಸ್ಕರ 2 ಬಲಿಷ್ಠ ಹೋರಿಗಳು ಕಾದಾಡಿದ್ರೆ ಹೇಗಿರುತ್ತೋ ಹಾಗಿತ್ತು ಅಂತೆಲ್ಲ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೈತ್ರೇಯರು ಹೇಳ್ತಾರೆ, ಓ ಕುರು ವಂಶಜನೇ, ಬ್ರಹ್ಮಾಂಡದ ಅತ್ಯಂತ ಸ್ವತಂತ್ರ ದೇವತೆ ಅಂದ್ರೆ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಇರುವಂತವನು ಸ್ವತಂತ್ರವಾಗಿರುವಂತ ಬ್ರಹ್ಮದೇವ ಇದಾನಲ್ಲ, ಅವನು ತನ್ನ ಅನುಯಾಯಿಗಳನ್ನೆಲ್ಲ ಕರ್ಕೊಂಡು ಜಗತ್ತಿನ ಸಲುವಾಗಿ ದಾನವ ಮತ್ತೆ ವರಾಹವತಾರಿಯಾದಂತಹ ಆ ದೇವೋತ್ತಮ ಪುರುಷನ ನಡುವೆ ಒಂದು ಭಯಂಕರವಾದಂತಹ ಯುದ್ಧ ನಡೀತಾ ಇದೆಯಲ್ಲ, ಅದನ್ನ ನೋಡೋದಕ್ಕೋಸ್ಕರ ಬರ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ದಾನವನ ಮತ್ತು ದೇವೋತ್ತಮ ಪರಮ ಪುರುಷನಾದ ಭಗವಂತನ ನಡುವೆ ನಡೆದ ಯುದ್ಧವನ್ನು ಒಂದು ಹಸುವಿಗಾಗಿ 2 ಹೋರಿಗಳು ನಡೆಸುವ ಕಾಳಗಕ್ಕೆ ಹೋಲಿಸಲಾಗಿದೆ. ಭೂಗ್ರಹವನ್ನು ಗೋ ಅಥವಾ ಹಸು ಎಂದು ಕರೆಯಲಾಗಿದೆ. ಒಂದು ಹಸುವಿನ ಸಂಘಕ್ಕಾಗಿ 2 ಹೋರಿಗಳು ಪರಸ್ಪರ ಕಾದಾಡುವ ಹಾಗೆ ಭೂಮಿಯ ಮೇಲಿನ ಒಡೆತನಕ್ಕಾಗಿ ಪರಮಪುರುಷ ಮತ್ತು ದಾನವರ ನಡುವೆ ನಿರಂತರವಾಗಿ ಯುದ್ಧ ನಡೆದೇ ಇದೆ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ದಾನವ ಮತ್ತೆ ಭಗವಂತ ಇಬ್ಬರ ನಡುವೆ ನಡೀತಾ ಇದೆಯಲ್ಲ ಯುದ್ಧ, ಇದನ್ನ ಒಂದು ಹಸುಗೋಸ್ಕರ 2 ಹೋರಿಗಳು ನಡೆಸುವಂತಹ ಒಂದು ಕಾಳಗಕ್ಕೆ ಹೋಲಿಸಿದ್ದಾರೆ. ಈ ಭೂಗ್ರಹ ಇದೆಯಲ್ಲ, ಇದನ್ನ ಗೋ ಅಥವಾ ಹಸು ಅಂತ ಕರೆದಿದ್ದಾರೆ. ಒಂದು ಹಸುವಿನ ಸಂಘಕ್ಕೋಸ್ಕರ, ಅದರ ಜೊತೆ ನಾನು ಇರಬೇಕು ಅನ್ನೋದಕ್ಕೋಸ್ಕರ 2 ಹೋರಿಗಳು ಹೇಗೆ ಕಾದಾಡುತ್ತೋ ಹಾಗೆ ಈ ಭೂಮಿಯ ಒಡೆತನಕ್ಕಾಗಿ ಭಗವಂತ ಅಂದ್ರೆ ಅವನ ಪ್ರತಿನಿಧಿಯಾಗಿರ್ಬೋದು, ಭಗವಂತ ಅಥವಾ ಅವನ ಪ್ರತಿನಿಧಿ ಮತ್ತೆ ದಾನವರ ನಡುವೆ ಯಾವಾಗಲೂ ಕೂಡ ಯುದ್ಧ ನಡೀತಾನೆ ಇರುತ್ತೆ. ಈ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು, ಇದರ ಮೇಲೆ ನನ್ನ ಒಡೆತನ ಇರಬೇಕು ಅನ್ನೋದಕ್ಕೋಸ್ಕರ ಭಗವಂತ ಬಂದು ದಾನವರ ಜೊತೆ ಹೊಡೆದಾಡ್ತಾನೆ, ಇಲ್ಲಾಂದ್ರೆ ಅವನ ಪ್ರತಿನಿಧಿಗಳಾದರೂ ಬರ್ತಾರೆ. ಒಟ್ಟಿನಲ್ಲಿ ನಿರಂತರವಾಗಿ ಈ ಸಂಘರ್ಷ ಅನ್ನೋದು ನಡೀತಾನೆ ಇರುತ್ತೆ. ನಾವು ಹೇಳ್ಬೋದು ಈಗಿನ ಕಾಲದಲ್ಲಿ ದಾನವರಿಲ್ಲ ಅಂತ ಅಂದ್ಬಿಟ್ಟು, ಆದ್ರೆ ಮನುಷ್ಯರೇ ದಾನವರಾಗಿದ್ದಾರೆ. ಅಂದ್ರೆ ಏನು, ಅವರಲ್ಲಿ ಆ ಅಸುರಿ ಸ್ವಭಾವ, ಅಸುರಿ ಗುಣಗಳು ಅದೆಲ್ಲ ಇರೋದ್ರಿಂದ ಅವನು ನಾನೇ ಇದರ ಒಡೆತನವನ್ನು ಅನುಭವಿಸ್ಬೇಕು ಅಂತ ನೋಡ್ತಾ ಇರ್ತಾರೆ. ಈಗ ನಾವು ಬೇಕಾದಷ್ಟು ಜನರು ಆ ರೀತಿ ಇರೋದನ್ನ ನೋಡ್ತೀವಿ. ಅದು ಯಾವುದೇ ಫೀಲ್ಡ್ ಆಗಿರಬಹುದು. ಎಷ್ಟು ಹಣ ಇದ್ರು, ಎಷ್ಟು ಆಸ್ತಿ ಪಾಸ್ತಿ ಇದ್ರು, ಇನ್ನೂ ಬೇಕು ಅಂದ್ರೆ ಈ ಇಡೀ ಬ್ರಹ್ಮಾಂಡಕ್ಕೆ ನಾನೇ ಒಡೆಯ ಆಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಆ ರೀತಿ ಇದ್ದಾಗ ಭಗವಂತ ಅದನ್ನು ತಡೆಯೋದಕ್ಕೋಸ್ಕರ, ಇಲ್ಲ ನನ್ನ ಒಡೆತನಾನೇ ಇರಬೇಕು ಅಂತ ಅವನು ಆ ದಾನವರನ್ನ ನಾಶ ಮಾಡೋದಕ್ಕೋಸ್ಕರ ಬರ್ತಾನೆ. ಅವನು ಬರ್ತಾನೆ, ಇಲ್ಲ ಅವನ ಪ್ರತಿನಿಧಿಗಳನ್ನ ಕಳಿಸ್ತಾನೆ. ಈ ರೀತಿ ದಾನವರು ಮತ್ತೆ ಭಗವಂತನ ನಡುವೆ ನಿರಂತರವಾಗಿ ಯುದ್ಧ ನಡೀತಾನೆ ಇರುತ್ತೆ. ಇಲ್ಲಿ ಭಗವಂತನನ್ನ ಯಜ್ಞಾವಯವ ಅಂತ ವರ್ಣಿಸಿರುವುದು ಮಹತ್ವದ್ದಾಗಿದೆ. ಭಗವಂತನು ಒಂದು ಸಾಮಾನ್ಯ ಹಂದಿಯ ರೂಪವನ್ನು ಹೊಂದಿದ್ದನೆಂದು ಭಾವಿಸಬಾರದು. ಅವನು ಯಾವುದೇ ರೂಪವನ್ನು ಧರಿಸಬಲ್ಲನು, ಅಲ್ಲದೆ ಅವನು ಅಂತಹ ರೂಪಗಳನ್ನು ಶಾಶ್ವತವಾಗಿ ಪಡೆದಿರುತ್ತಾನೆ. ಅವನಿಂದಲೇ ಎಲ್ಲ ಬಗೆಯ ರೂಪಗಳು ಆವಿಷ್ಕಾರಗೊಂಡಿವೆ. ಈ ವರಾಹ ರೂಪವನ್ನು ಒಂದು ಸಾಮಾನ್ಯ ಹಂದಿಯ ರೂಪವೆಂದು ತಿಳಿಯಕೂಡದು. ವಾಸ್ತವವಾಗಿ ಅವನ ಶರೀರವು ಯಜ್ಞ ಅಥವಾ ಪೂಜಾಹುತಿಗಳಿಂದ ತುಂಬಿ ಹೋಗಿದೆ.
ಯಜ್ಞವನ್ನು ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ. ಯಜ್ಞ ಎಂದರೆ ವಿಷ್ಣುವಿನ ಶರೀರ. ಈ ಶರೀರವು ಭೌತಿಕವಲ್ಲ, ಆದ್ದರಿಂದ ಅವನನ್ನು ಒಂದು ಸಾಮಾನ್ಯ ಹಂದಿ ಎಂದು ಭಾವಿಸಬಾರದು. ಇಲ್ಲಿ ಭಗವಂತನನ್ನ ಯಜ್ಞಾವಯವ ಅಂತ ವರ್ಣನೆ ಮಾಡಿದ್ದಾರೆ. ಅದು ತುಂಬಾನೇ ಮಹತ್ವವಾಗಿರುವಂತಹ ಶಬ್ದ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಇಲ್ಲಿ ಒಂದು ಸಾಮಾನ್ಯವಾದಂತಹ ಹಂದಿ ರೂಪವನ್ನು ಪಡ್ಕೊಂಡಿದ್ದಾನೆ ಅಂತ ನಾವು ತಿಳ್ಕೋಬಾರ್ದು. ಅಂದ್ರೆ ಏನು, ಭಗವಂತ ಯಾವ ರೂಪ ಬೇಕಾದರೂ ಅವನು ಧರಿಸ್ಕೊಳ್ತಾನೆ. ಅಂದರೆ ಅಂಥ ರೂಪಗಳೆಲ್ಲವನು ಶಾಶ್ವತವಾಗಿರ್ತಾನೆ. ಅಷ್ಟೇ ಅಲ್ಲದೆ ನೋಡಿ, ಎಲ್ಲ ರೂಪಗಳು ಈಗ ಈ ಜಗತ್ತಲ್ಲಿ ನಾವು ಏನೇನು ನೋಡ್ತೀವೋ ಎಲ್ಲವೂ ಕೂಡ ಅವನಿಂದನೇ ಬಂದಿರುವಂಥದ್ದು. ಇಲ್ಲಿ ವರಾಹ ರೂಪವನ್ನು ಒಂದು ಸಾಮಾನ್ಯ ಅದು ಹಂದಿ ಅಂತ ತಿಳ್ಕೊಳ್ಬಾರ್ದು. ವಾಸ್ತವವಾಗಿ ಭಗವಂತನ ಶರೀರ ಯಜ್ಞ ಮತ್ತು ಪೂಜೆಯ ಆಹುತಿಗಳಿರುತ್ತಲ್ಲ ಅದರಿಂದ ತುಂಬ ಹೋಗಿದೆ. ಯಜ್ಞ ಅಂದರೆ ಯಾಗ ಅಂತ ಕರಿತೀವಲ್ವ, ಅದು ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡ್ತೀವಿ ನಾವು ಅಲ್ವಾ. ಯಜ್ಞ ಅಂದರೆ ಅರ್ಥ ಏನು, ಆ ಭಗವಂತ ವಿಷ್ಣುವಿನ ಶರೀರ ಅಂತ ಅರ್ಥ. ಆ ಶರೀರ ಭೌತಿಕವಾಗಿರೋದಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಅವನನ್ನು ಒಂದು ಸಾಮಾನ್ಯ ಹಂದಿ ಅಂತ ಭಾವಿಸ್ಬಾರ್ದು. ಅದಕ್ಕೆ ಭಗವಂತನನ್ನ ನಿರಾಕಾರ ಅಂದರೆ ಈ ಭೌತಿಕ ಪ್ರಪಂಚದ ರೀತಿಯಲ್ಲಿ ಒಂದು ಆಕಾರ ಇಲ್ಲದೆ ಇರೋವಂಥವನು. ಅವನದು ದೈವಿಕ ಅಂದರೆ ಆಧ್ಯಾತ್ಮಿಕವಾದಂಥ ಒಂದು ಆಕಾರ ಇರುತ್ತೆ, ಆ ಶರೀರ ಇರುತ್ತೆ ಅವನಿಗೆ ಅಂತ. ಯಜ್ಞನೇ ಅವನ ಶರೀರ ಅಂತ ಹೇಳ್ತಾ ಇದ್ದಾರೆ. ಯಜ್ಞವನ್ನು ಯಾವತ್ತೂ ಭೌತಿಕ ಅನ್ಕೋಬಾರ್ದು, ಅದು ಭಗವಂತನ ಶರೀರ. ಆ ಶರೀರ ಭೌತಿಕವಾಗಿರುವಂಥದ್ದಲ್ಲ. ಸೊ ಇಲ್ಲಿ ಹಂದಿಯ ರೂಪದಲ್ಲಿದ್ದಾನೆ ಅಂದಿದ ತಕ್ಷಣ ನಾವು ಈ ಜಗತ್ತಲ್ಲಿ ಹಂದಿಯನ್ನು ತುಂಬ ನಿಕೃಷ್ಟ ಒಂದು ಪ್ರಾಣಿ ಅಂತ ಕರಿತೀವಿ. ಕೊಳುಕು ಗಲೀಜು ಅಂಥದ್ರಲ್ಲೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ಸೊ ಭಗವಂತ ಆ ರೂಪದಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಅವನನ್ನು ಕೂಡ ಆ ರೀತಿ ನಾವು ಅರ್ಥ ಮಾಡ್ಕೋಬಾರ್ದು ಅಂತ ಇಲ್ಲಿ ಹೇಳ್ತಾ ಇರೋದು. ಈ ಶ್ಲೋಕದಲ್ಲಿ ಬ್ರಹ್ಮನನ್ನು ಸ್ವರಾಟ್ ಎಂದು ವರ್ಣಿಸಲಾಗಿದೆ. ವಾಸ್ತವವಾಗಿ ಪೂರ್ಣ ಸ್ವಾತಂತ್ರ್ಯ ಇರುವುದು ಭಗವಂತನೊಬ್ಬನಿಗೆ. ಪರಮ ಪ್ರಭುವಿನ ವಿಭಿನ್ನಾಂಶವಾದ ಪ್ರತಿಯೊಂದು ಜೀವಿಗೂ ಸ್ವಲ್ಪ ಮಟ್ಟಿಗಿನ ಸ್ವಾತಂತ್ರ್ಯ ಇದ್ದೇ ಇದೆ. ಈ ಬ್ರಹ್ಮಾಂಡದೊಳಗಿನ ಪ್ರತಿಯೊಂದು ಜೀವಿಗೂ ಈ ಅಲ್ಪ ಸ್ವಾತಂತ್ರ್ಯ ಇದೆ. ಆದರೆ ಎಲ್ಲ ಜೀವಿಗಳ ಮುಖ್ಯನಾದ ಬ್ರಹ್ಮನಿಗೆ ಮಾತ್ರ ಉಳಿದವರಿಗಿಂತ ಹೆಚ್ಚಿನ ಸ್ವಾತಂತ್ರ್ಯವಿದೆ. ಅವನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಪ್ರತಿನಿಧಿಯಾಗಿದ್ದಾನೆ. ಬ್ರಹ್ಮಾಂಡದ ಆಗು ಹೋಗುಗಳ ಅಧಿಪತಿಯಾಗಿರಲು ಕೃಷ್ಣನಿಂದ ನಿಯುಕ್ತನಾಗಿದ್ದಾನೆ. ಉಳಿದೆಲ್ಲ ದೇವತೆಗಳೂ ಅವನಿಗಾಗಿ ಕೆಲಸ ಮಾಡುತ್ತಾರೆ. ಆದ್ದರಿಂದ ಇಲ್ಲಿ ಅವನನ್ನು ಸ್ವರಾಟ್ ಎಂದು ವರ್ಣಿಸಲಾಗಿದೆ. ಅವನ ಜೊತೆಯಲ್ಲಿ ಸದಾ ಮಹರ್ಷಿಗಳು ಮತ್ತು ದಿವ್ಯವಾದಿಗಳು ಇರುತ್ತಾರೆ. ಅವರೆಲ್ಲರೂ ಒಟ್ಟಾಗಿ ದಾನವನ ಮತ್ತು ಭಗವಂತನ ಇವರಿಬ್ಬರ ನಡುವೆ ನಡೆದ ದ್ವಂದ್ವ ಯುದ್ಧವನ್ನು ನೋಡಲು ಬಂದರು. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಬ್ರಹ್ಮನನ್ನ ಸ್ವರಾಟ್ ಅಂತ ಕರೆದಿದ್ದಾರೆ. ನೋಡಿ, ಸಂಪೂರ್ಣ ಸ್ವಾತಂತ್ರ್ಯ ಇರೋದು ಭಗವಂತ ಒಬ್ಬನಿಗೇನೆ. ಭಗವಂತನ ವಿಭಿನ್ನಾಂಶವಾಗಿರುವಂಥ ಪ್ರತಿಯೊಂದು ಜೀವಿ ಅಂದರೆ ನಮಗೆಲ್ಲರಿಗೂ, ಅದು ಪ್ರಾಣಿ ಪಕ್ಷಿ ಕೀಟ ಏನೇ ಆಗಿರಬಹುದು, ಎಲ್ಲ ಜೀವಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಇದ್ದೇ ಇದೆ. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಗೂ ಅಲ್ಪ ಸ್ವಾತಂತ್ರ್ಯ ಅನ್ನೋದಿದೆ. ಆದರೆ ಈ ಎಲ್ಲ ಜೀವಿಗಳ ಮುಖ್ಯನಾಗಿರುವಂಥ ಬ್ರಹ್ಮ ಇದನ್ನಲ್ಲ, ಅವನಿಗೆ ಬೇರೆಯವ್ರಿಗಿಂತ ಇನ್ನೂ ಸ್ವಲ್ಪ ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತೆ. ಈಗ ಒಂದು ದೊಡ್ಡ ಆಫೀಸಲ್ಲಿ ಸೀನಿಯರ್ ಮೋಸ್ಟ್ ಒಂದು ಮ್ಯಾನೇಜರ್ ಪೋಸ್ಟಲ್ಲಿರೋನಿಗೆ ಸಾಮಾನ್ಯ ಕಾರ್ಮಿಕರು ಇರ್ತಾರಲ್ಲ ಅವ್ರಿಗಿಂತ ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತೆ. ಪೊಸಿಷನಲ್ಲಿ ಅವನಿಗೆ ಕೆಲವೊಂದು ಅಧಿಕಾರಗಳಿರುತ್ತಲ್ವಾ. ಆದರೆ ಅವನು ಕೆಳಗಡೆ ಕೆಲಸ ಮಾಡೋರಿಗೆ ಅಷ್ಟು ಅಧಿಕಾರ ಇರೋದಿಲ್ಲ, ಸ್ವಾತಂತ್ರ್ಯ ಇರೋದಿಲ್ಲ. ಅದೇ ರೀತಿ ಇಲ್ಲಿ ಎಲ್ಲ ಜೀವಿಗಳಿಗೂ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಇದ್ದರೆ ಬ್ರಹ್ಮನಿಗೆ ಸ್ವಲ್ಪ ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತೆ. ಯಾಕೆ ಅಂತಂದರೆ ಅವನು ಭಗವಂತನ ಪ್ರತಿನಿಧಿಯಾಗಿರೋದ್ರಿಂದ. ಬ್ರಹ್ಮಾಂಡದ ಆಗು ಹೋಗುಗಳ ಅಧಿಪತಿಯಾಗಿರೋದಕ್ಕೆ ಕೃಷ್ಣನಿಂದಾನೇ ಅವನು ನಿಯುಕ್ತನಾಗಿರುವಂಥದ್ದು. ಕೃಷ್ಣನೇ ಅವನಿಗೆ ಅಧಿಕಾರ ಕೊಟ್ಟು ಕೂಳಿಸಿದ್ದಾನೆ. ಅದಕ್ಕೋಸ್ಕರ ಉಳಿದೆಲ್ಲ ದೇವತೆಗಳು ಏನು ಮಾಡ್ತಾರೆ, ಆ ಬ್ರಹ್ಮನಿಗಾಗಿ ಈ ಕೆಲಸಗಳನ್ನು ಮಾಡ್ತಾರೆ. ಭಗವಂತ ಬ್ರಹ್ಮನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಅವನ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾನೆ. ಅವನು ದೇವತೆಗಳಿಗೆ ಕೆಲಸ ಕೊಟ್ಟು ಅವರಿಗೆ ಕೆಲವೊಂದು ಅಧಿಕಾರಗಳನ್ನು ಕೊಟ್ಟಿರ್ತಾನೆ. ಈ ರೀತಿ ಎಲ್ಲ ದೇವತೆಗಳು ಬ್ರಹ್ಮನಿಗಾಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಅವನನ್ನು ಸ್ವರಾಟ್ ಅಂತ ವರ್ಣನೆ ಮಾಡಿದ್ದಾರೆ. ಅವನ ಜೊತೆ ಯಾವಾಗಲೂ ಕೂಡ ಮಹರ್ಷಿಗಳು ದಿವ್ಯವಾದಿಗಳು ಇವರೆಲ್ಲ ಇರ್ತಾರೆ. ಇಲ್ಲಿ ಅನುಯಾಯಿಗಳನ್ನು ಕರ್ಕೊಂಡು ಬಂದ ಅಂತ ಹೇಳ್ತಾ ಇದ್ದಾರಲ್ಲ, ಇವರೆಲ್ಲರೂ ಅವನ ಜೊತೆ ಯಾವಾಗಲೂ ಇರ್ತಾರೆ. ಇವರೆಲ್ಲ ಏನು ಮಾಡಿದ್ರು, ಈಗ ದಾನವ ಮತ್ತು ಭಗವಂತ ಇಬ್ಬರ ನಡುವೆ ದ್ವಂದ್ವ ಯುದ್ಧ ನಡೆಯುತ್ತೆ ಅಂತ ಗೊತ್ತಾಯ್ತಲ್ವ, ಅದನ್ನು ನೋಡೋದಕ್ಕೋಸ್ಕರ ಇವರೆಲ್ಲರೂ ಕೂಡ ಬರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಈಗ ಯುದ್ಧ ಹೇಗಾಗುತ್ತೆ, ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.